ಅಲ್ಲ ಇವ್ರಿಗೇನಾಗಿದೆ ಇವತ್ತು ಒಬ್ಬಾಕಿ ಬಿಡಾಡಿನು ಮನೆ ತವ ಅಡ್ಡನ್ಕಿಲ್ವಲ್ಲ. ಓಯ್ ಏ ಪಾತಿ, ಏ ನಿನ್ನೆ ಬಾರೆ ಬಾರೆ, ಏ ಬಿಡಾಡಿ ಬಾ. ಹಾ ವೀಣಾಜಿ, ನನ್ನನ್ನು ಕರೆದಿದ್ದೆ ಎಂತಕ್ಕೆ ಹೇಳಿ, ಎಂತ ಸಮಾಚಾರ? ನನ್ನಿಂದ ಏನಾದ್ರೂ ಕೆಲಸ ಆಗ್ತಾ ಉಂಟಾ? ಏನ್ ಕೆಲಸ ಆದತ್ತೆ ನಿನ್ನಿಂದ? ಬಾ ಕುತ್ಕ, ಉಂಬಶನಿ ಹಂಗೆ ಒಬ್ಳೆ ನಿಂತಿದ್ಯಲ್ಲ ಅದಕ್ಕೆ ಕರ್ದೆ ನಾನು. ಸುಮ್ನೆ ನನಗೂ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ, ಬ್ಯಾಸರ ಆಗ್ತಿತ್ತು ಅದಕ್ಕೆ ಹೊಸಿ ಕೂಗ್ದೆ. ಬಾ ಬಾ, ಏನ್ ಕರ್ದಿದ್ ತಪ್ಪಾಯ್ತೇನು? ಏನಾರ ಕೆಲಸ ಕ್ಯಾಮೆ ಕಡ್ದು ಏಟಾಗ್ತಿದ್ಯಾ? ಅಯ್ಯೋ ಹಾಗೇನಿಲ್ಲ, ಏನು ಕ್ಯಾಮೆ ಮಾಡೋಣ ಹೇಳಿದ್ರಿ ನೀವೇ. ಈ ಮಳೆ ಬಂದು ಎಲ್ಲ ಕೊಚ್ಚೆ ಆಗಿದೆ, ಈ ಕೊಚ್ಚಲ್ಲಿ ಓಡಾಡಿದೆ ಬಂಗ, ಅದ್ರಲ್ಲಿ ಕೆಲಸ ಬೇರೆನಾ? ಸುಮ್ನೆ ಬಂದೆ ಈ ಕಡೆ ನೋಡೋಣ ಅಂತೇಳಿ. ಎಂತ ಸಮಾಚಾರ ಜಿ, ಶ್ರಾವಣ ಗಿವಣ ಎಲ್ಲ ಜೋರ ಮಾಡಿದ್ರಾ? ಅಯ್ಯೋ ಏನ್ ಹಬ್ಬನೋ ಏನೋ ಬಿಡೆ ಪಾತಿ, ನಿಮ್ದೇ ಆರಾಮತ್ಲಾಗೆ. ಆದ್ರೆ ನಮ್ದು ನೋಡು, ವಾರ ವಾರ ಹಬ್ಬ 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 ಅಂತೇಳಿ ಪ್ರತಿ ಹಬ್ಬಕ್ಕೂ ತೊಳೆಯೋದು ಬಳಿಯೋದು ಬೆಳಗದು ದಬಕದು ಇದೇ ಆಯ್ತು. ಒಂದಿನ ಹಬ್ಬ ಮಾಡಿ ತಿನ್ನೋದ್ಕೆ ಒಂದ್ ವಾರ 2 ವಾರ ಕಷ್ಟ ಪಡ್ಬೇಕು. ನಮ್ದೇನ್ ಕೇಳ್ತೇ ಬಿಡು. ಅದೇನೇ ವಾಣಿ, ನೆನ್ನೆಯ ಸಂತೆಲಿ ಗಂಟು ಹರ್ಚ್ಕೊಳಂಗ್ ಕಿಡ್ಚಾಡಿದ್ರು, ಒಂದ್ ಕಿತ ತಿರುಗ್ ನೋಡ್ಲಿಲ್ಲಲ್ಲ. ಏನ್ ಆಟೋ ಒಂದ್ ಬ್ಯುಸಿ ಆಗಿದ್ದೋ ಏನೋ? ಏನ್ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ ಅಂತನಾ? ಅಯ್ಯೋ ಹೌದೇನೆ, ನನಗೆ ಒಸಿ ಕೇಳಿಸ್ಲೇ ಇಲ್ಲ. ಅಯ್ಯೋ ಏನ್ ಮಾಡೋದ್ ಬಿಡು, ಈ ಹಬ್ಬಕ್ಕೆ ಅಂತೇಳಿ ಬಟ್ಟೆ ತರುಮ ಅಂತ ಹೋಗಿದ್ದೆ. ಓ ಲಕ್ಷ್ಮಿ ಕುಂಡ್ರಸ್ತಿ ಅಲ್ವಾ ಈ ಸತಿ? ಹೌದೌದು, ಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ತರಕ್ ಹೋಗಿದ್ಯಾ? ಎಂತ ತಂದೆ ತೋರಿಸ್ಲೇ ಇಲ್ವಲ್ಲ? ಅಯ್ಯೋ ನಿನ್ನ, ಅಯ್ಯೋ ತೋರ್ಸಕ್ಕೇನಾದ್ರೂ ತಂದಿದ್ರೆ ತಾನೆ. ನನ್ ಗಂಡ 2,000 ರೂಪಾಯಿ ಕೊಟ್ಟ. ಆ 2,000 ರೂಪಾಯಿ ತಗೊಂಡು ಏನಂತ ತರಕ್ ಹೋಗ್ಲಿ ಹೇಳು? ಅದ್ರಲ್ಲಿ ನಮ್ ತಮಣಿ ಅವನ್ ಬೇರೆ ಗಂಟ್ ಬಿದ್ದ. ಅಮ್ಮ ಅಮ್ಮ ನನಗೂ ಬಟ್ಟೆ ಕೊಡ್ಸು ಅಂತ ಅವನನ್ನ ಕರ್ಕೊಂಡೋಗಿದ್ದೀನಿ. ಅವ್ರು ಕೊಟ್ರೆ 2,000 ರೂಪಾಯಿಗೆ ನನಗೊಂದು ಬಟ್ಟೆ ತಗೋಬೇಕೆ, ಅವನಿಗೆ ಬೇರೆ ಬಟ್ಟೆ ತಗೋಬೇಕೆ, ಲಕ್ಷ್ಮಿ ಪೂಜೆಗೆಲ್ಲ ತಗೋಬೇಕೆ, ಯಾವ್ಯಾವು ಅಂತ ಬರ್ತಾವಮ್ಮಿ. ಅಲ್ಲ ಗಂಡಿಗೆ ನದ್ರಾಗ ಬಡ್ದೆ ಬರೀ 2,000 ರೂಪಾಯಿ ಕೊಟ್ಟು ಹೋಗ್ಬಿಟ್ರೆ ನಾವ್ ಇಲ್ಲಿ ಏನೇನು ಮಾಡ್ಬೇಕು, ಏನೇನು ಹಂಚ್ಕೋಬೇಕು? ಅಯ್ಯೋ ನನಗಂತೂ ತಲೆ ಕೆಟ್ಟೋಯ್ತು ಕಣೆ. ಏನೇನ್ ಸೊಲಡ್ಗ, ಅದೇ ನಮ್ಮಿ ಹಿಂಗಂತೀಯಾ? ಅಯ್ಯೋ ಹ್ಞೂ ಕಣೆ, ನಾನೇಕೆ ನಿಂತವ ಸುಳ್ಳು ಹೇಳಿ? ಏನ್ ನಾನ್ ತಗೊಂಬಂದಿದ್ದಲ್ಲ ನಿನಗೆ ಕೊಟ್ಟೆನೆ? ಎಂತದ್ದು ಇಲ್ಲ, ಕೇಳಿಸ್ಕ. ಅಂಗಡಿ ಕರ್ಕೊಂಡೋದ್ನ ಇಲ್ಲಿಂದ ಸೀದಾ. ಆ ತಮಣಿ ಆ ಗೊಂಬೆ ಮೇಲೊಂದು ಡ್ರೆಸ್ ಹಾಕಿದ್ರು, ಅದೇ ಬೇಕು ಅಂತ ಆಟ ಮಾಡ್ಕೊಂಡ್ ಕುತ್ಕೊಂಡ. ಏ ಬ್ಯಾಡ ತಮಣಿ, ಹಬ್ಬ ಮುಗಿಲಿ ಕಣ್ಲಾ, ಕೊಡಿಸ್ತೀನಿ ನಿಧಾನಕ್ಕೆ, ಗಣೇಶನ ಹಬ್ಬಕ್ಕೆ ತಗೋವಂತೆ ಅಂತ ಏನ್ ಹೇಳಿದ್ರು ಕೇಳಿಲ್ಲ. ಆ ಮಕ್ಕಳು ಆಟ ಹೇಳಿದ್ಮೇಲೆ ಬಿಡ್ತಾವ? ಇನ್ನೇನ್ ಮಾಡೋದು ಅಂತ ಹೇಳಿ ಅವನಿಗೆ ಕೊಡ್ಸಿದ್ನ. ಆ ಬಟ್ಟೆ ಕೇಳಿದ್ರೆ ಆ ನನ್ನ ಮಗ ಏನ್ ಇವನೇ ಮಾಡೋನೇನೋ ಬಟ್ಟೆನ ಅನ್ನಂಗೆ 1,500 ರೂಪಾಯಿ ಹೇಳ್ತಾನೆ. ಅದ್ ನೋಡಿದ್ರೆ ಈಟೇ ಚೋಟಂಗಿ ಈಟೇ ಚೋಟ್ ಪ್ಯಾಂಟಿಗೆ. ಅಯ್ಯೋ ಆಮೇಲೆ ಇನ್ನೇನ್ ಮಾಡೋದು, ಇವ್ನ್ ಹಠ ಮಾಡ್ತಾನೆ ಅಂತ ಹಂಗು ಹಿಂಗು ಚೌಕಾಸಿ ಮಾಡಿ 1,000 ರೂಪಾಯಿ ಕೊಟ್ಟು ಬಟ್ಟೆ ತಗೊಬಂದ್ನೆ. ಇನ್ನೊಂದ್ 1,000 ರೂಪಾಯಿಗೆಲ್ಲ ಲಕ್ಷ್ಮಿ ಗುಡ್ಸಕ್ಕೆ ಅಂತ ಹೇಳಿ ಹಸಿರು ಸೀರೆ ತಗೊಂಡೆ. ಅದೊಂದು 500 ರೂಪಾಯಿ ಕೊಟ್ಟು ಇನ್ನು 500 ರೂಪಾಯಿಗೆ ಹೂವು ಹಣ್ಣು ಎಷ್ಟ್ ಬೇಕೋ ಅಷ್ಟ್ ತಗೊಬಂದಿದ್ದೀನಿ. ಇನ್ನು ಎಲ್ಲಿ ಹಬ್ಬದ ಪೂರ್ತಿ ಹಾಗೇ ಇಲ್ಲ, ಹೋಗ್ಬೇಕು. ನಾಳೆನ ನಾಡಿದ್ದು ಮತ್ತೆ ಹೋಗ್ಬೇಕು. ಬರೀ ನಂದು ಇದೆ ಆಯ್ತು. ಹಾ ನಗ್ರಿ ನಗ್ರವಾ ನಗ್ರಿ, ಚೆನ್ನಾಗ್ ನಗ್ರಿ. ಅಯ್ಯ ನೀನ್ ಸೊಲ್ಲಾಡ್ಗ, ನಿನಗೆ ಆಟಗೆ ಅನ್ಬೇಡ್ವೆ? 2,000 ತಗೊಂಡೋದ್ರೆ ಈಗ ಏನಾಗಿ ಬಂದತ್ತು 2,000 ರೂಪಾಯಿದಾಗೆ? ಹೋದ್ರೊಂದು ಹೂವು ಹಣ್ಣು ಬರಕ್ಕಿಲ್ಲ, ಮತ್ತೇನ ನಗಾಡ್ರಿ ನಗಾಡ್ರಿ ಅಂತೀಯ. ಅಲ್ಲ ವೀಣಾಜಿ, ಕೈ ಕೊಯ್ಯಮ್ಮ, 2,000 ರೂಪಾಯಿ ತಗೊಂಡೋದ್ರೆ ಏನ್ ಬಂದತ್ತು? ಏನ್ ಆರಾಮಾಗೆಲ್ಲ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ರ ಬಾಕ್ಲಗೆ? ಏನ್ ಸಮಾಚಾರ? ಏನಾರು ವಿಶೇಷ ಐತೇನು ವಿಷಯ? ಈಕೆ ಒಬ್ಳು ಬಂದ್ಲು. ಏ ಪಂಕಜಿ ಬಾರೆ ಬಾರೆ ಕುತ್ಕ ಬಾರೆ. ನಾನ್ ಆಗ್ಲಿಂದ ನಿನ್ನೆ ವಿಚಾರಿಸ್ಬೇಕು ಅಂತ ಇದ್ದೆ. ನೋಡು ನನಗಂತೂ ಬರಕ್ ಟೈಮ್ ಆಗಿಲ್ಲ, ನೀನೇ ಬಂದೆ, ಒಳ್ಳೇದಾಯ್ತು ಬಂದಿದ್ದು. ಬಾ ಬಾ. ಕುತ್ಕೊಳ್ಳೋದಂಗಿರ್ಲಿ, ಹೇಳ್ಬಿಡ. ಏನು ಏನೋ ಶಾನೆ ವಿಚಾರಿಸ್ಬೇಕು ಅಂತಿದ್ಯಾ? ಏನ್ ಸಮಾಚಾರ? ಅಲ್ಲ ಕಣೆ ನಿನ್ ಸೊಲರ್ಗ, ನಿನಗೇನಾಗಿ ಬಂದಿರೋದು ಹೊತ್ತು? ಅಲ್ಲ ಶ್ರಾವಣ ಅನ್ನೋದು ಗೊತ್ತಿಲ್ದನೆಯ ಅದೇನು ಜ್ಞಾನ ಮಾನ ಏನಾರ ಆಯ್ತೋ ಏನು? ಅಲ್ಲ ಕಣಗಿ, ಕೋಳಿ ಕೊಯ್ದು ಕೋಳಿ ಸಾರು ಮಾಡಿದ್ಯಲ್ಲ, ನಿನಗೇನು ಅನ್ಸಕ್ಕಿಲ್ವೇ? ಅಯ್ಯೋ ನಾನೇನಮ್ಮಿ ಮಾಡ್ಲಿ ವೀಣಾ, ನನ್ ಗಂಡನು ಈ ಶ್ರಾವಣ ಬಂತು ಅಂದ್ರೆ ಏನ ದೇವ್ರೇ ಇಳ್ದೇನ್ ಕರೆಸ್ತಾನೇನೋ ಅನ್ಬೇಕು. ಹಂಗೆ ಸ್ನಾನ ಮಾಡ್ಕೊಂಡು ನೀಟಾಗಿ ಈ ಬತ್ತಿಗಟ್ಟು ಧರಿಸಿರ್ತಾನೆ. ಯಪ್ಪ ಯಪ್ಪ ಹಂಗ್ ಧರಿಸಿರಲ್ಲ, ಏನ್ ಇವ್ನ್ ಧರಿಸಿರೋದ್ ನೋಡಿ ದೇವ್ರೇ ಏನ್ ಬಂದ್ ಪ್ರತ್ಯಕ್ಷ ವರ ಕೊಡ್ಬೇಕು ಹಂಗ್ ಧರಿಸಿರ್ತಾನೆ. ಬೆಳಿಗ್ಗೆ ಹೋಗುವಾಗ ಶಿವ ಶಿವ ಅನ್ಕೊಂಡ್ ಹೋಗ್ತಾನೆ, ಸಂಜೆ ಬರುವಾಗ ಶಿವನ್ನೇ ಮೈ ಮೇಲೆ ಹಾಕೊಂಡ್ ಬರ್ತಾನೆ. ಅಯ್ಯೋ ಇಂಥ ಗಂಡನ್ ಕಟ್ಕೊಂಡು ನನ್ ಪಾಡು ನಾಯಿ ಪಾಡಾಗಿತ್ತೆ. ಅಯ್ಯೋ ಕೋಳಿ ತಂದು ರಾತ್ರಿ ಮಾಡೋವರೆಗೂ ಬಿಡ್ಲಿಲ್ಲ. ಏನ್ ಕೂಗಾಡೋದು, ಕುಡ್ದ್ಬಿಟ್ಟು ಅಯ್ಯೋ ಹಂಗಾಡ್ಲಿಲ್ಲ, ಹೊಸಿ ತಲೆ ಕೆಡಿಸ್ತಾನೆ ಅಂತ ಅನ್ಕೊಂಡಿದ್ಯೇನ್ ನೀನು? ನಾನ್ ಅನ್ಕಂಡಂಗಾಗಿದ್ರೆ ಎಲ್ಲಾನು ನೀಟಾಗಿ ಆ ಶ್ರಾವಣ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ ಕಣಮಿ, ಅವನೇನು ಕುಣಿತಾನೆ ಅಂತೇಳಿ ನೀನು ಹಂಗೆ ಕುಣಿತೀಯಲ್ಲಮ್ಮಿ. ಅಲ್ಲ ಕಣಮಿ, ಅದಂತೂ ಕುಡುಕ್ ನನ್ ಹ್ಯಾಟ್ಯ ಕುಡ್ದ್ ಸಾಯ್ತತೆ. ಅದಕ್ಕಂತೂ ಒಂಚೂರು ತಿಳಿಯಾಕಿಲ್ಲ ಒಳಿಯಾಕಿಲ್ಲ. ನಿನಗಾರ ಬೇಡ ನಮ್ಮಿ, ಅವ್ನು ಹೇಳ್ದ ಅವ್ನ್ ತಂದ ಅಂತೇಳಿ ಕುಡಿ ಕೊಯ್ದು ಮಾಡ್ಬಿಟ್ಟಿದೀಯಲ್ಲ, ಏನ್ ಮಾಡ್ತೀಯಮ್ಮಿ? ಈಗ ಮತ್ತೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕಾಗ್ತತೆ.
ಕಣ್ರಮ್ಮಿ ಓಸಿನು ನನ್ನ ಮಾತು ಕೇಳಕ್ಕಿಲ್ಲ, ಏನ್ ಮಾಡೋದು. ಈಗ ಯಾವ್ದಾರ ಕ್ಯಾಮಿಗೆ ಕರಿತಾರೇನೋ ಅಂತ ನಾನ್ ನೋಡೋಣ ಅಂತಿದ್ರೆ ಆ ಕ್ಯಾಮಿಗೂ ಕರೀತಿಲ್ಲ. ಅದು ಬೇರೆ ಆ ಚೀಟಿಲಿ ಲೋನ್ ಬೇರೆ ತೆಗ್ದಿದ್ದೀನಿ. ಅಯ್ಯೋ ಅದು ಕಟ್ಟಕ್ಕೂ ಕಾಸಿಲ್ಲ ಏನಿಲ್ಲ. ಈಗ ಆ ಮ್ಯಾನೇಜರ್ ಬಂದ ಅಂದ್ರೆ ಅಷ್ಟೇ ಮುಗೀತ್ ನಮ್ ಕತೆ. ಒಂದೊಂದ್ ಹತ್ರ ಹೋಗಿ ಒಂದೊಂದ್ ಹತ್ರ ಬಚ್ಕೊಂಡ್ ಕೂರ್ಕೋಬೇಕಾಕತೆ. ಅಯ್ಯೋ ಹೌದಲ್ವೇನಮ್ಮಿ, ಇವತ್ ಚೀಟಿ ಆ ಮ್ಯಾನೇಜರ್ ಬೇರೆ ಆ ಚೀಟಿಗೆ ಲೋನ್ ಕಟ್ಸ್ಕೊಳಕ್ ಬರ್ತಾನೆ. ಈಗ ಈತ ತಡೀರಿ, ನಿಮಗೆಲ್ಲ ಬಿಡಾಡ್ಯಾರ ತಗೊಳ್ಬೇಕಾರೆ ಸಂದಾಗಿರ್ತದೆ. ಈ ಕಟ್ಟಬೇಕಾರೆ ಒಬ್ಬೊಬ್ಬಕ್ಕೇನು ಒಬ್ಬೊಬ್ಬ ಹತ್ರ ಓಡೋಗ್ತೀರಾ. ನಾನೇನಿಲ್ಲಪ್ಪ, ನಾನ್ ಎಲ್ಲಾನು ಕಟ್ಟಿದ್ದೀನಿ. ಮುಚ್ಕೊಂಡಿ ಸರಿ ಆ ಚೀಟಿ ದುಡ್ಡ ಕಟ್ರಿ, ಆಮೇಲಿಂದ ಮಾತಾಡಂತ್ರಿ. ನಾನ್ ನೋಡ್ರಿ ಮತ್ತೆ ಏನಿಲ್ಲ. ಆ ಮ್ಯಾನೇಜರ್ ನೋಡಿದ್ರೆ ಮಂತವನೇ ಬರ್ತಾನೆ. ಮಂತವನೇ ಬಂದ್ಬಿಟ್ಟು ಕುಕ್ಕರು ಬಡಿತಾನೆ ಇಲ್ಲೇ, ಕರ್ಕೊಂಬರಗಮ್ಮ ಅಂತ. ಈ ಸರಿ ಅವ್ನ್ ಬರ್ಲಿ ತಡಿ, ಅವ್ನ್ ಬಾಣ್ಲಿ ಬುಳ್ಳಿ 2 ಸಾರಿ ಬಿಡ್ತೀನಿ. ನಾನ್ ಕೊಟ್ಟಿದ್ದೀನಿ, ಕಟ್ಲಿಲ್ದಾರ ಹತ್ರ ಇಸ್ಕೋಗು ಅಂತೇಳಿ. ಅಯ್ಯೋ ಏನ್ ಮಾಡ್ತೀಯ ಬಿಡೆ, ನನಗಂತೂ ಕಟ್ಟಕ್ಕೆ ಕಾಸಿಲ್ಲ ಏನಿಲ್ಲ. ಯಾವ್ದಾದ್ರೂ ಕೂಲಿ ಕರೀತಾರೆ ಅಂದ್ರೆ ಯಾವಳು ಕರೆಯಕ್ಕಿಲ್ಲ. ಒಬ್ಬಾಕಿ ಬಿಡಾಡಿ ಹಂಗಂಗೆ ಹೋಗ್ತಾರೆ. ನೀನು ಹಂಗೆ ಹೋಗ್ತಿಯಲ್ಲ ಮೀ. ನೆನ್ನೆ ಆ ಯಮ್ಮರ ಆಲಿಗೆಡೆ ಹಾಕ ಕರೆದಿದ್ರಂತೆ, ಒಸಿನೂ ಹೇಳಿಲ್ಲ. ಅಯ್ಯೋ ಅಯ್ಯೋ ಬಿಡ್ರವ, ಇವಾಗ ನಾವೆಲ್ಲ ಎಲ್ ಕಾಣ್ತೀವಿ ನಿಮ್ ಕಣ್ಣಿಗೆ. ಅಯ್ಯೋ ಮುದೇವಿ, ಅದ್ಯಾಕಂಗ್ ಮಾತಾಡಿಯಾ? ನನಗೂ ಗೊತ್ತದೆ ನೀನು ಒಸಿ ಕಷ್ಟಾಗಿದೀಯಾ ಅಂತೇಳಿ. ನಾನೇನ್ ಮಾಡ್ಲಿ, ಕರ್ದಿದ್ದೆ 3 ಅದಕ್ಕೆ ನಾನು ಲಕ್ಷ್ಮಕ್ಕ ಮತ್ತೆ ಈ ವೀಣನು ಹೋಗಿದ್ವಿ. ಸರಿ ತಗೋ. ಈಗೇನಾಯ್ತು, ನಾಳೆ ಜೈ ಹೊಲ್ದಾಗೆ ಆ ಮೆಣಸಿನ ಗಿಡದ ಕಳೆಗಂತೆ ಬರ್ತೀಯಾ? ಹೋಗುಮ. ನಾನ್ ಕರ್ದಿನ, ನೀನ್ ಬರಲ್ಲ ಅಂತೀಯಾ? ನೀ ಬರಲ್ಲ ಅಂತ ನಾನು ಹೇಳಲ್ಲ, ಬರೀ ಹೀಗೆ ಆಗ್ತೈತೆ. ಬಾ ಹೋಗುಮ.